ಈ ಝಾನ್ಸಿ ಮೇಡಮ್ ಅವ್ರನ್ನ ಅವ್ರು ಏನ್ ಅನ್ಕೊಂಡಿದ್ದಾರೆ, ಅವ್ರ ಮನ್ಸಲ್ಲಿ ಏನಿದೆ ಅಂತ. ರಾಘು, ಏನೋ ಇದು ಹಾಸ್ಪಿಟಲ್ ಹೆಂಡತಿನ ಹೆರಿಗೆಗೆ ಸೇರಿಸಿರೋ ಗಂಡನ ತರ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಓಡಾಡ್ತಿದ್ಯಲ್ಲೋ, ಏನಾಯ್ತು? ಝಾನ್ಸಿ ಮೇಡಮ್ ಬಿಹೇವಿಯರ್ ನೋಡ್ತಿದ್ರೆ ನನ್ನ ಪರಿಸ್ಥಿತಿನೂ ಅದೇ ರೀತಿ ಆಗಿದೆ. ಯಜಮಾನ ಏನೋ ಮಾತಾಡ್ಬೇಕು ಅಂತ ಕರ್ದು ಈಗ ಸೈಲೆಂಟ್ ಆಗಿ ನಿಂತಿದ್ದೀರಲ್ಲ ಮಾವ, ಏನ್ ಡಿಸೈಡ್ ಮಾಡಿದ್ರಿ? ನೀವೆಲ್ರೂ ಹೀಗ್ ನಿಂತಿರೋದ್ ನೋಡಿದ್ರೆ ನನ್ನ ಆಸೆ ಈಡೇರ್ಸೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ. ನನ್ ಹಣೆಲಿ 4 ದಿನನೂ ನಿಮ್ ಪ್ರೀತಿ ಪಡ್ಕೊಳ್ಳೋ ಅದೃಷ್ಟ ಬರ್ದಿಲ್ಲ ಅನ್ಸುತ್ತೆ. ನನ್ನ ಆಸೆ ಆಗಿ ಉಳ್ಕೊಳ್ಬಿಡುತ್ತೆ ಅನಿಸ್ತಿದೆ. ಒಂದ್ ನಿಮಿಷ ಇರಮ್ಮ, ನಾವು ಮಾತಾಡೋದಕ್ ಮುಂಚೆನೆ ನಿನ್ನಿಷ್ಟದಂಗೆ ನೀನ್ ತಿಳ್ಕೊಂಡ್ಬಿಟ್ರೆ ಹೇಗೆ? ನೀವ್ ಯಾರು ಏನು ಮಾತಾಡ್ಲಿಲ್ವಲ್ಲ, ಅದಕ್ಕೆ ಹಾಗ ಅನ್ಕೊಂಡೆ. ನೋಡಮ್ಮ, ಈ ಮನೆ ಹಿರಿಯನಾಗಿ ನಾನೇ ಮಾತಾಡ್ತೀನಿ, ಆಗ ಆ ಮಾತಿಗೊಂದು ತೂಕ ಇರುತ್ತೆ. ನಾವೆಲ್ಲರೂ ಸೇರಿ ಡಿಸ್ಕಸ್ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಪರ ವಿರೋಧ ಎರಡೂ ಇತ್ತು, ವಾದ ವಿವಾದನೂ ಆಯ್ತು. ಅದ್ರ ಡಿಸಿಷನ್ ಏನಾಯ್ತು ಮಾವ? ಅಲ್ಲಿಗೆ ಬರ್ತಾ ಇದ್ದೀನಿ. ಸಾಧಕ ಬಾಧಕಗಳನ್ನೆಲ್ಲ ಯೋಚನೆ ಮಾಡಿ, ನೀನು ಒಬ್ಬಳು ಹೆಣ್ಮಗಳು, ಮನೆ ಬಿಟ್ಟು ಹೋಗೋ ಮುಂಚಿನ ಕೆಲವು ದಿನಗಳು ಸಂತೋಷವಾಗಿರ್ಲಿ ಅಂತ ನಿರ್ಧಾರ ಮಾಡಿ ನಾವೆಲ್ಲರೂ ನೀನು ಹೇಳ್ದಾಗೆ ನಡ್ಕೋತೀವಿ. ಥ್ಯಾಂಕ್ ಯು ಮಾವ. ನಿಜವಾಗ್ಲೂ ನೀವು ಈ ತರ ಒಂದು ಡಿಸಿಷನ್ ತಗೊಳ್ತೀರಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅದಕ್ಕೆ ನಾನು ಅನ್ಕೊಂಡಿರೋದಕ್ಕಿಂತ ಡಬ್ಬಲ್ ಕಿಲಾಡಿನ. ತುಂಬಾ ಖುಷಿ ಪಡಬೇಡ, ಇದೆಲ್ಲ ಜಸ್ಟ್ ನೋಟಿಸ್ ಬರೋವರೆಗೂ ಅಷ್ಟೇ. ಖಂಡಿತ ಮಾವ, ನೋಟಿಸ್ ಬರೋವರೆಗೂ ನೀವೆಲ್ಲರೂ ನನ್ನ ಜೊತೆ ಖುಷಿಯಿಂದ ಇದ್ರೆ ಅಷ್ಟೇ ಸಾಕು. ಆಮೇಲೆ ಏನಾದ್ರು ನೀನ್ ನಕ್ರ ಮಾಡಿದ್ರೆ? ಪ್ರಾಮಿಸ್ ಇಲ್ಲ ಪಲ್ಲವಿ, ನೀವೆಲ್ಲರೂ ಕೊಟ್ಟು ಮಾತು ಪ್ರಕಾರ ನಡ್ಕೊಂಡ್ರೆ ನಾನು ಮಾತು ತಪ್ಪಲ್ಲ. ಸರಿ ಹಾಗಾದ್ರೆ. ವಾವ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಎಲ್ರು ಒಂದ್ ನಿಮಿಷ ಹಾಗೆ ನಿಂತಿರಿ. ನಾವು ಪ್ರೀತಿಯಿಂದ ನಡ್ಕೋತೀವಿ ಅಂತ ಹೇಳಿದ್ದೀವಿ ಹೊರತು ನೀನು ನಿಂತ್ಕೊಳ್ಳಿ ಅಂದ ತಕ್ಷಣ ನಿಂತ್ಕೊಳ್ಳೋದಕ್ಕೆ, ಕೂತ್ಕೊಳ್ಳಿ ಅಂದ ತಕ್ಷಣ ಕೂತ್ಕೊಳ್ಳೋದಕ್ಕೆ ಅಲ್ಲ. ಅಯ್ಯೋ ಮಾವ, ನಿಮ್ಮನ್ನ ಹಾಗೆಲ್ಲ ನಡ್ಸ್ಕೊಳ್ಳೋದಕ್ಕಾಗತ್ತಾ? ವಿಷಯ ಇದೆ, ಅದಕ್ಕೆ ಹೀಗೆ ನಿಂತ್ಕೊಳ್ಳಿ ಅಂತ ಹೇಳಿದ್ದು. ಒಂದ್ ನಿಮಿಷ ಇರಿ. ಯಜಮಾನ್ರೆ ಬನ್ನಿ, ಆಶೀರ್ವಾದ ತಗೊಳ್ಳೋಣ. ಇದೇನೇ ಹೊಸ ನಾಟಕ? ಈಗ ಆಶೀರ್ವಾದ ಯಾಕೆ? ದೊಡ್ಡತೆ, ನೀವ್ ಇಷ್ಟಪಡೋ ಸೊಸೆಗೆ ಆಶೀರ್ವಾದ ಮಾಡದೆ ಇರ್ತೀರಾ? ಅದ್ ಹೇಗೆ ಮಾಡ್ದೆ ಇರಕ್ಕಾಗುತ್ತೆ? ಮಾಡ್ತೀವಿ. ನೋಟಿಸ್ ಬರೋವರೆಗೂ ನೀವ್ ಇಷ್ಟಪಟ್ಟಿರೋ ಸೊಸೆನೆ ತಾನೆ, ಅಂದ್ಮೇಲೆ ನೀವ್ ಆಶೀರ್ವಾದ ಮಾಡ್ಲಿಲ್ಲ ಅಂದ್ರೆ ಹೇಗೆ? ನೋಟಿಸ್ ಬರೋವರೆಗೂ ಇರೋ ನನ್ನ ಈ ಹೊಸ ಜೀವನ ನಿಮ್ ಎಲ್ರ ಆಶೀರ್ವಾದದಿಂದ ಶುರುವಾಗ್ಲಿ ಅಂತ. ಓ ಹಾಗೆ, ಆಶೀರ್ವಾದ ತಾನೇ, ಅದಕ್ಕೇನು ಕಾಸು ಕೊಡ್ಬೇಕಾ, ಕರಿಮಣಿ ಕೊಡ್ಬೇಕಾ? ಮಾಡ್ತೀವಿ ಬಿಡು. ಥ್ಯಾಂಕ್ ಯು ಮಾವ. ಯಜಮಾನ್ರೆ ಬನ್ನಿ, ಆಶೀರ್ವಾದ ತಗೊಳ್ಳೋಣ. ಅಯ್ಯೋ ಬನ್ನಿ ಯಜಮಾನ್ರೆ. ಅಜ್ಜಿ, ಮೊದ್ಲು ನೀವೇ ಆಶೀರ್ವಾದ ಮಾಡಿ. ದೇವ್ರು ನಿಮ್ಮಿಬ್ಬರಿಗೂ ಒಳ್ಳೇದ್ ಮಾಡ್ಲಿ. ಬನ್ನಿ ಯಜಮಾನ್ರೆ. ದೊಡ್ಡ ಮಾವ, ದೊಡ್ಡತೆ, ನೀವು ಆಶೀರ್ವಾದ ಮಾಡಿ. ದೇವ್ರು ಒಳ್ಳೇದ್ ಮಾಡ್ಲಿ. ಅಯ್ಯೋ, ನೀವು ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಆಶೀರ್ವಾದ ಮಾಡ್ತಿದ್ದೀರಲ್ಲ? ಮತ್ತೇನ್ ಮಾಡ್ಬೇಕಿತ್ತು? ಹೊಸದಾಗ್ ಮದ್ವೆ ಆದವ್ರಿಗೆ, ಅದು ನಿಮ್ ಪ್ರೀತಿಯ ಸೊಸೆಗೆ ಏನಂತ ಆಶೀರ್ವಾದ ಮಾಡ್ತಿದ್ರೋ ಆ ರೀತಿ ಮಾಡಿ. ಹಾಗ ಸರಿ ಆಯ್ತು. ಇಲ್ಲಿ ಅಕ್ಷತೆ ಕೊಡು. ಮುತ್ತಿನಂತ 3 ಮಕ್ಕಳನ್ನ ಹೆತ್ತು ಸಂತೋಷವಾಗಿ 100 ಕಾಲ ಬಾಡಿ. ದೊಡ್ಡಪ್ಪ, ಇದೆಲ್ಲ ನೋಟಿಸ್ ಬರೋವರೆಗೂ ಅಷ್ಟೇ, ಅಲ್ಲಿವರೆಗೂ ಕೊಟ್ಟ ಮಾತನ್ನ ತಪ್ಪೋದ್ ಬೇಡಮ್ಮ. ಈ ನನ್ನ ಆಶೀರ್ವಾದಕ್ಕೆ ಏನು ಪವರ್ ಇಲ್ಲ ಬಿಡು, ಸುಮ್ನೆ ನಾಟಕ ತಾನೆ. ಈ ಸಿನಿಮಾ ಸೀರಿಯಲ್ ಅಲ್ಲಿ ನೋಡಲ್ವಾ, ಅದೇ ತರ. ಆಶೀರ್ವಾದ ಆಯ್ತಲ್ಲ, ಇದರ ಮೇಲೆ. ಥ್ಯಾಂಕ್ ಯು ಮಾವ. ಥ್ಯಾಂಕ್ ಯು ಅತ್ತೆ. ಮುದ್ದತ್ತೆ, ನೀವು ನಂಗೆ ಆಶೀರ್ವಾದ ಮಾಡಿ. ಆ ದೇವ್ರು ನಿಮ್ಮಿಬ್ಬರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಥ್ಯಾಂಕ್ ಯು ಮುದ್ದತ್ತೆ. ಈ ಝಾನ್ಸಿ ಮೇಡಮ್ ಅವ್ರನ್ನ ಅವ್ರು ಏನ್ ಅನ್ಕೊಂಡಿದ್ದಾರೆ, ಅವ್ರ ಮನ್ಸಲ್ಲಿ ಏನಿದೆ ಅಂತ.
ಲೋ ರಾಘು, ಏನೋ ಇದು ಹಾಸ್ಪಿಟಲ್ ಹೆಂಡ್ತಿನ ಹೆರಿಗೆಗೆ ಸೇರಿಸಿರೋ ಗಂಡಿನ ತರ ಇಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿ ಓಡಾಡ್ತಿದ್ಯಲ್ಲೋ, ಏನಾಯ್ತು? ಝಾನ್ಸಿ ಮೇಡಮ್ ಬಿಹೇವಿಯರ್ ನೋಡ್ತಿದ್ರೆ ನನ್ನ ಪರಿಸ್ಥಿತಿನೂ ಅದೇ ರೀತಿ ಆಗಿದೆ ಅಲ್ವೋ. ಮನೆ ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಆಗಿದ್ದಾರೆ ಅಂತ ಅಂದಮೇಲೆ ಈ ಪ್ರಾಮಿಸು ಮತ್ತೆ ಮನೆಯವ್ರಿಗೆಲ್ಲ ನನ್ನ ಜೊತೆ ಖುಷಿಯಾಗಿರಿ ಅಂತ ಕೇಳ್ಕೊಳ್ಳೋ ಅವಶ್ಯಕತೆ ಏನಾದ್ರೂ ಏನಿತ್ತು? ಲೋ, ಅವ್ರ ಪ್ಲಾನಿಂಗ್ ಅವ್ರಿಗಿರುತ್ತೆ, ಅದರಿಂದ ನಿನ್ಗಾಗಿರೋದಾದ್ರೂ ಏನು? ಹಾಗಲ್ಲ ತರುಣ, ಅವ್ರು ಬಿಟ್ಟು ಹೋಗೋದು ಕನ್ಫರ್ಮ್ ಆದ್ಮೇಲೆ ಇದೆಲ್ಲ ಯಾಕೋಬೇಕು? ಜಾನ್ಸಿ ಬಿಟ್ಟು ಹೋಗ್ತೀನಿ ಅಂತ ನಿನ್ನ ಹತ್ರ ಹೇಳಿದ್ರ? ನನ್ನ ಹತ್ರ ಹೇಳಿಲ್ಲ, ಆದ್ರೆ ನೋಟಿಸ್ ಬಂದಿದ ತಕ್ಷಣ ನಾನಾಗೆ ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಅದೇ ಕಾರಣಕ್ಕೆ ನಮ್ಮನೆಯವರು ಅವ್ರು ಹೇಳ್ದ ಕೇಳಕ್ ಒಪ್ಕೊಂಡಿದ್ದಾರೆ. ನೀನು ಹೋಯ್ತಾ ತಾಳಿ ಕಟ್ತೀನಿ ಅಂತ ಪ್ರಾಮಿಸ್ ಮಾಡಿದೆ, ತಾಳಿ ಕಟ್ದ, ಮದುವೆ ಅದ? ಏನೋ ಹೇಳ್ದೆ? ಅದು ಜಾನ್ಸಿ ನನ್ನ ಬಿಟ್ಟು ಹೋಗ್ತೀನಿ ಅಂದ್ರೆ ಅದು ನೀನ್ ನಂಬ್ತೀಯ? ನೋಡೋ, ಸಂಬಂಧದಲ್ಲಿ ಪ್ರೀತಿ ಇಲ್ಲ ಅಂದ್ರೆ ಹತ್ರ ಇದ್ರು ಅರ್ಥ ಇಲ್ಲ, ಬಿಟ್ಟು ಹೋದ್ರು ವ್ಯರ್ಥ ಆಗಲ್ಲ. ಆದ್ರೆ ನಿಮ್ಮಿಬ್ಬರ ಸಂಬಂಧ ತುಂಬಾ ಸ್ಟ್ರಾಂಗ್ ಆಗಿದೆ, ಅದಷ್ಟು ಸುಲಭವಾಗಿ ಯಾರಿಂದ ದೂರ ಮಾಡಕ್ಕೂ ಆಗಲ್ಲ, ದೂರ ಹೋಗಕ್ ಜಾನ್ಸಿನೂ ಒಪ್ಪಲ್ಲ. ನೀನ್ ಏನೇನೋ ಹೇಳ್ಬೇಡ ತರುಣ. ಏನೇನೋ ಹೇಳ್ತಿಲ್ಲಪ್ಪ, ಇರೋ ವಿಷಯನೇ. ನಿಮ್ ಮನೆಯವರು ಜಾನ್ಸಿನ ಮನೆಗೆ ಬರೋದಕ್ಕೆ ಬಿಡಲ್ಲ ಅಂದ್ರು, ಅವ್ರು ಬರ್ದೇ ಬಿಟ್ರ? 10 ದಿನ ಅಷ್ಟೇ ಓಡಿಸ್ತೀನಿ ಅಂದ್ರು, ಜಾನ್ಸಿ ಓಡೋದ್ರ? ಇಲ್ಲ. ಅಂದ್ಮೇಲೆ ಇವಾಗ ಮಾತು ಕೊಟ್ಟಿದ್ದೀನಿ ಅಂತ ಬಿಟ್ಟು ಹೋಗ್ತಾರೆ ಅನ್ನೋದು ಎಷ್ಟು ಸರಿನೋ? ಆದ್ರೆ ಅವ್ರ ಮಾತಿನ ಮೇಲೆ ಅವ್ರು ನಿಂತ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಅವ್ರಿಗೆ ಬೆಲೆ ಕೊಡ್ತಾರೇನೋ? ಮಾತು, ಈ ಮಾತು, ಈ ಪ್ರಮಾಣ ನಡ್ಕೊಬೇಕಾಗಿರೋದು ಮನುಷ್ಯರ ಜೊತೆ, ಮನುಷ್ಯತ್ವ ಇರೋರ್ ಜೊತೆ. ಏನ್ ಹೇಳ್ತಾ ಇದೀಯಾ? ಸತ್ಯನೇ ಹೇಳ್ತಾ ಇದ್ದೀನಿ. ನಿಮ್ ಮನೆಯವ್ರ ಮನುಷ್ಯತ್ವ ಇದ್ದಿದ್ರೆ ಇವತ್ತು ಈ ರೀತಿ ಕೆಲಸ ಮಾಡೋದಕ್ಕೆ ನಿಲ್ತಾ ಇರ್ಲಿಲ್ಲ. ತರುಣ, ನಮ್ಮ ಮನೆಯವ್ರ ಜಾಗದಲ್ಲಿ ನಿಂತು ನೀನು ಯೋಚನೆ ಮಾಡು. ಯಾರ ಜಾಗದಲ್ಲಿ ಇದ್ದಿದ್ರು ನಾನು ಇಂಥ ಕೆಲಸ ಮಾಡಕ್ ಬಿಡ್ತಾ ಇರಲಿಲ್ಲ ಬಿಡಪ್ಪ. ನೋಡ್ರಾಗು, ಯಾರು ಏನೇ ಮಾಡಿದ್ರು ಜಾನ್ಸಿ ನಿನ್ನ ನಿಮ್ ಮನೆನ ಬಿಟ್ಟು ಹೋಗಲ್ಲ. ಮತ್ತೆ ನೋಟಿಸ್ ಬಂದಿದ ತಕ್ಷಣ ಹೋಗ್ತೀನಿ ಅಂತ ಹೇಳಿರೋದು? ಐ ಥಿಂಕ್ ಮುಳ್ಳಿಂದನೇ ತೆಗಿಯೋ ಹಾಗೆ ಜಾನ್ಸಿ ನಿಮ್ಮನೆ ರೂಟಲ್ಲೇ ಹೋಗಿ ಅವ್ರ ಬುದ್ಧಿ ಕಲ್ಸುತ್ತಾ ಏನೋ ಪ್ಲಾನ್ ಮಾಡಿ ಡ್ರಾಮಾ ಮಾಡ್ತಿದ್ದಾರೆ ಅನ್ಸುತ್ತೆ. ಇಲ್ಲ ಕಣೋ, ಅವ್ರ ಮಾತುಕತೆ ಬಿಹೇವಿಯರ್ನ ನೋಡ್ತಿದ್ರೆ ಅವ್ರು ಉಳ್ಕೊಳ್ಳೋ ಪ್ರಯತ್ನನ ಕೈ ಚೆಲ್ಲಿದ್ದಾರೆ ಅನ್ನಿಸ್ತಿದೆ. ಯಾಕೋ ಬಿಟ್ಟು ಹೋಗ್ಬಿಡ್ತಾರೆ ಅನ್ನಿಸ್ತಿದೆ ಕಣೋ. ಅದೆಲ್ಲೋ ನಿನ್ ಭ್ರಮೆ ಅಷ್ಟೇ. ಇಷ್ಟು ದಿನ ನಾನು ಜಾನ್ಸಿ ನೋಡಿರೋ ಅನುಭವದ ಮೇಲೆ ಮತ್ತು ಅವ್ರ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಂಡಿರೋ ಆಧಾರದ ಮೇಲೆ ಒಂದು ಮಾತು ಹೇಳ್ತೀನಿ ಕೇಳು. ಜಾನ್ಸಿ ಯಾವುದೇ ಕಾರಣಕ್ಕೂ ನಿನ್ನ ಬಿಟ್ಟು ಹೋಗಲ್ಲ. ಆ ರೀತಿ ನಿನ್ನ ಬಿಟ್ಟು ಹೋಗೋಗಿದ್ದಿದ್ರೆ ಯಾವತ್ತೂ ಆ ಕೆಲಸ ಮಾಡಿರ್ತಿದ್ರು. ಇವತ್ತು ಈ ರೀತಿ ನಿಮ್ಮ ಮನೆಯವ್ರ ಜೊತೆ ಡೀಲ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇದು ಪಕ್ಕಾ ಡ್ರಾಮಾನೇ. ಅವ್ರಿಗೆ ಯಾಕೆ ಮಾಡಿದ್ರು, ಅವ್ರ ಉದ್ದೇಶ ಏನು ಅಂತ ಮುಂದೆ ನಿನ್ಗೆ ಗೊತ್ತಾಗುತ್ತೆ. ಒಂದು ವೇಳೆ ಝಾನ್ಸಿ ಮೇಡಮ್ ಮಾಡ್ತಿರೋದು ನಾಟಕ ಅಂತ ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಎಲ್ಲ ಸರ್ವನಾಶ ಆಗೋಗುತ್ತೆ. ಇಲ್ಲ, ಯಾವುದೇ ಕಾರಣಕ್ಕೂ ನಾನು ಈ ರೀತಿ ಆಗೋದಕ್ಕೆ ಬಿಡೋದಿಲ್ಲ. ಒಂದು ವೇಳೆ ಇದು ನಾಟಕನೇ ಆಗಿದ್ರೆ ಇದನ್ನ ಮೊದಲು ಸ್ಟಾಪ್ ಮಾಡಿಸ್. ಇವನ್ಗೆ ಹೆಂಡ್ತಿನ ಕಳ್ಸಕ್ ಇಷ್ಟ ಇಲ್ಲ, ಇವನ್ನ ಬಿಡಕ್ ಮನ್ಸಿಲ್ಲ. ಇವರಿಬ್ರು ಒಂದಾಗೋದು ಅವ್ರ ಕುಟುಂಬಕ್ಕೆ ಇಷ್ಟ ಇಲ್ಲ. ನೋಡೋಣ ನಿಮ್ಮಿಬ್ಬರು ಪ್ರೀತಿ ಗೆಲ್ಲುತ್ತಾ ಅಥವಾ ನಿಮ್ ಮನೆಯವ್ರ ಹಠ ಗೆಲ್ಲುತ್ತಾ ಅಂತ. ಪ್ರಣವ್ ಫೈನಲಿ ವಿ ಡಿಡ್ ಇಟ್. ಮಾಮ್, ನಿನ್ ಖುಷಿಗೆ ಕಾರಣ ಏನು ಅಂತ ಹೇಳಿದ್ರೆ ನಾನ್ ಕೂಡ ನಿನ್ ಜೊತೆ ನಗ್ಬೋದು. ಪ್ರಣವ್, ಎಲ್ಲ ನಾವ್ ಅನ್ಕೊಂಡಂಗೆ ಆಗ್ತಾ ಇದೆ. ಆ ಜಾನ್ಸಿನ ಮನೆಯಿಂದ ಹೊರಗಡೆ ಹಾಕೋದಿಕ್ಕೆ ವೇದಿಕೆ ಸಿದ್ಧವಾಗಿದೆ. ನಾವು ಕಂಡ ಕನ್ಸೆಲ್ಲ ನನ್ಸಾಗೋ ಟೀಮ್ ಹತ್ರ ಬಂತ. ಜಾನ್ಸಿ ಅವಳ ಗಂಡನ್ ಮನೆನ ಬಿಟ್ಟು ಬರ್ತಾಳೆ. ರಾಘವೇಂದ್ರ ಡಿವೋರ್ಸ್ ನೋಟಿಸ್ ಕಳ್ಸೋದಿಕ್ಕೆ ವಕಾಲತ್ ಸಿಗ್ನೇಚರ್ ಮಾಡಾಯ್ತು. ವಾವ್, ಸೂಪರ್ ಮಾಮ್ ನೀನು. ಅಂತೂ ನೀನ್ ಬಿಟ್ಟ ಅನಿತಾ ಅನ್ನೋ ಬಾಣ ಸಕ್ಕತ್ತಾಗೆ ವರ್ಕೌಟ್ ಆಗ್ತಿದೆ ಅಂತ ಆಯ್ತು. ರೈಟ್ ಪ್ರಣವ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಯಾವತ್ತೂ ನನ್ನ ಕ್ಯಾಲ್ಕುಲೇಷನ್ ತಪ್ಪಾಗೋದಿಕ್ಕೆ ಚಾನ್ಸೇ ಇಲ್ಲ. ಯು ನೋ ವೈ? ನನ್ನ ಟಾರ್ಗೆಟ್ ಯಾವತ್ತೂ ಮಿಸ್ ಆಗೋದಿಕ್ಕೆ ಚಾನ್ಸೇ ಇಲ್ಲ. ಯಾಕೆ ನಾಗಾರ್ಜುನ್ ಎದ್ದು ಹೋಗ್ತಾ ಇದೆಯಾ? ಈ ತುಳಸಿ ಗೆಲ್ತಾ ಇದ್ದಾಳೆ ಅಂತ ನಿನ್ನ ಮಾತು ನಿಂತೋಯ್ತಾ? ಬಾಯಿ ಬಿದ್ದೋಯ್ತಾ? ಆರಂಭ ಸಿಹಿಯಾಗಿ ಇದ್ರು ಅಂತ್ಯ ಕಹಿಯಾಗಬಾರ್ದು ಅಂತ ರೂಲ್ಸ್ ಏನೂ ಇಲ್ಲ ಅಲ್ವಾ ತುಳಸಿ? ನಂದೇ ಅಂದ್ಕೊಂಡು ಗೆಲುವು ಸೋಲಿನ ಮೊದಲ ಹೆಜ್ಜೆ ಅಂತ ಸುಮ್ಮನೆ ಹೇಳಿಲ್ಲ. ಸೋಲ್ನ ಸೋಲ್ಸಿ ಗೆಲ್ನ ಹೇಗೆ ನಂದಾಗಿಸ್ಕೊಳ್ಬೇಕು ಅಂತ ಈ ತುಳಸಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನಮ್ ಗೆಲುವು ನಮ್ ಕೈಯಲ್ಲಿ ಇರ್ಬೋದು ತುಳಸಿ, ಆದ್ರೆ ಬೇರೆಯವ್ರ ಸೋಲು ನಮ್ ಕೈಯಲ್ಲಿ ಇರಲ್ವಲ್ಲ. ಝಾನ್ಸಿ ಏನು ಕಮ್ಮಿ ಆಸಾಮಿ ಅಲ್ಲ. ಯಾವಾಗ ಯಾವ ಬುಗಳನ್ನ ಹೇಗೆ ಆಡಿಸ್ಬೇಕು ಅಂತ ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ. ಒಟ್ನಲ್ಲಿ ನನ್ ಗೆಲುವನ್ನ ನೀನ್ ಒಪ್ಪಲ್ಲ ಅಲ್ವಾ? ಎದ್ಮೇಲೆ ಒಪ್ಕೋತೀನಿ, ಎರಡು ಮಾತೇ ಇಲ್ಲ. ಇನ್ನು ಆಟ ಮುಗ್ದಿಲ್ಲ. ಝಾನ್ಸಿ ಮುಂದಿನ ಏನು ಅಂತ ಗೊತ್ತೇ ಇಲ್ಲ. ಮುಂದಿನ ಹೆಜ್ಜೆ ಇನ್ನೇನಾಗಿರುತ್ತೆ?
ಎಲ್ಲ ಮುಗೀತು ಅಂತ ತಿಳ್ಕೊಂಡು ಗಂಟು ಮೂಟೆ ಕಟ್ಕೊಂಡು ಆ ಮನೆಯಿಂದ ಈ ಮನೆಗ್ ಬರೋದು ಅಷ್ಟೇ. ಅದನ್ನ ನೋಡೋಣಲ್ವ ತುಳಸಿ? ಡ್ಯಾಡ್ಗೆ ನಮ್ ಸಂತೋಷನ ಸಂಭ್ರಮಿಸೋ ಮನಸ್ಥಿತಿನೇ ಇಲ್ಲ. ನೀನ್ ಯಾಕೆ ಇದನ್ನೆಲ್ಲ ಅವ್ರ ಹತ್ರ ಶೇರ್ ಮಾಡ್ತೀಯಾ? ನಿಂದನೆ ಮಾಡೋನು ಹಗಲ್ಗನ್ಸ್ ಕಾಣೋನು ಬೇರೆಯವ್ರ ಗೆಲುವಲ್ಲಿ ಅವನ್ ಸೋಲ್ನ ಕಾಣ್ತಾನೆ. ನೋವಿನ ರುಚಿ ಜಾನ್ಸಿಗಾದ್ರೆ ಸೋಲಿನ ರುಚಿ ನಿಮ್ಮಪ್ಪನಿಗೆ. ನೋಡ್ತಾ ಇರು, ನೀನ್ ಹೇಳಿದ್ದೆ ಸರಿ ಅಂತ ನಿಮ್ಮಪ್ಪ ನನ್ ಮುಂದೆ ನಿಂತ್ಕೊಂಡು ನನ್ನ ಹೊಗಳೋ ಟೈಮ್ ಬಂದೇ ಬರುತ್ತೆ. ಅವಾಗ ಈ ನಗು ನಿಮ್ಮಪ್ಪನ ಮುಖದಲ್ಲಿರುತ್ತ ಅಂತ ನೋಡೋಣ. ನಿಮ್ಮಪ್ಪನಿಗೆ ಸೋಲ್ಸೋದಿಕ್ಕಾದ್ರೂ ಆ ಜಾನ್ಸಿ ಆದಷ್ಟು ಬೇಗ ಈ ಮನೆಗೆ ಬರೋ ತರ ನಾನು ಮಾಡ್ತೇನೆ. ಏನ್ ಮಾಡ್ತಿದ್ದೀರಾ? ಯಜಮಾನ್ರೆ, ನನ್ನ ಈ ಮನೆ ಸೊಸೆ ಅಂತ ಒಪ್ಕೊಂಡು ಮುತ್ತಿನಂತ 3 ಮಕ್ಳಾಯ್ತು ಅಂತ ಆಶೀರ್ವಾದ ಮಾಡಿದ್ರಲ್ವಾ, ಅದಕ್ಕೆ ನಮ್ ಸಂಸಾರ ಬೇಗ ಅಂತ ಫಸ್ಟ್ ನೈಟ್ ರೆಡಿ ಮಾಡ್ತಿದ್ದೀನಿ. ನಾನ್ ಜೋಕ್ ಮಾಡ್ತಿಲ್ಲ, ಸೀರಿಯಸ್ ಆಗಿ ಮಾತಾಡ್ತಿದ್ದೀನಿ. ಈಗ ಜೋಕ್ ಮಾಡಿದ್ ಯಾರು ರಾಘು? ಅಲ್ಲ, ನಾನ್ ಏನ್ ಮಾಡ್ತಿದ್ದೀನಿ ಅಂತ ಕಾಣಿಸ್ತಿದ್ರು ಏನ್ ಮಾಡ್ತಿದ್ದ ಹೇಳ್ತಿದ್ಯಲ್ಲ. ನಾನ್ ಇವಾಗ ಮಾಡ್ತಿರೋ ಕೆಲ್ಸದ ಬಗ್ಗೆ ಕೇಳ್ತಿಲ್ಲ ಮೇಡಮ್. ಮತ್ತೆ ಮನೆಯವ್ರ ಮುಂದೆ ಮಾತಾಡಿದ್ರಲ್ಲ ಅದ್ರ ಬಗ್ಗೆ ಕೇಳ್ತಿದ್ದೀನಿ. ಅಕ್ಕ ಮಾಡ್ತಿಲ್ಲ ತಾನೇ? ಇವಾಗ ನಿನಗ್ಯಾಕೆ ಅನುಮಾನ ಬಂತು? ಪ್ಲೀಸ್ ಮೇಡಮ್, ನೀವು ಬೇರೆನೆ ಪ್ಲಾನ್ ಮಾಡ್ಕೊಂಡು ಏನಾದ್ರೂ ಡ್ರಾಮಾ ಮಾಡ್ತಿದ್ರೆ ದಯವಿಟ್ಟು ಅದನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ. ನಮ್ಮ ಮನೆಯವರು ನಿಮ್ಮ ಮಾತನ್ನ ಪೂರ್ತಿಯಾಗಿ ನಂಬಿದ್ದಾರೆ. ಒಂದ್ ವೇಳೆ ನೀವು ಮಾಡ್ತಿರೋ ಡ್ರಾಮಾ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ಇದು ಬೇರೆ ರೀತಿ ಟರ್ನ್ ಆಗುತ್ತೆ ಮೇಡಮ್. ಯಾವ ರೀತಿ ಟರ್ನ್ ಆಗುತ್ತೆ ಮೈ ಡಿಯರ್ ಗಂಡ? ನಿಮಗೆ ಯಾಕೆ ನನ್ನ ಮಾತು ಅರ್ಥನೇ ಆಗ್ತಿಲ್ಲ? ನಿಮ್ ನಾಟಕದಿಂದ ಬೇರೆ ಉದ್ದೇಶ ಇದೆ ಅಂತ ಅವ್ರಿಗೇನಾದ್ರೂ ಗೊತ್ತಾದ್ರೆ ನಿಮ್ಮನ್ನ ಸೀರಿಯಸ್ ಆಗಿ ಕಳಿಸ್ಬಿಡ್ತಾರೆ ಮೇಡಮ್. ಹಾಗಿದ್ರೆ ನಾನು ಹೋಗೋದ್ ನಿನಗೆ ಇಷ್ಟ ಇಲ್ವಾ ರಾಘು? ನಾನೆಲ್ಲ ಹಾಗೆ ಹೇಳ್ದೆ? ನೀನ್ ಬಾಯ್ ಬಿಟ್ಟು ಹೇಳಲಿಲ್ಲ ಅಂದ್ರು ನಿನ್ ಮನ್ಸಲ್ಲಿರೋದ್ ಅದೇ ತಾನೇ. ನಿನ್ ಮನ್ಸಲ್ಲಿ ನನ್ನ ಕಳಿಸ್ಬಾರ್ದು ಅನ್ನೋದಿದೆ ಅಲ್ವಾ? ನನಗ್ ಅಷ್ಟು ಸಾಕು. ನಾನೇನ್ ಹಾಗಂತ ಹೇಳದ್ನ ನಿಮ್ಗೆ? ನೀನ್ ಹೇಳಿಲ್ಲ ಅಂದ್ರು ನನಗ್ ಅರ್ಥ ಆಗುತ್ತೆ ರಾಘು. ನಾನ್ ಈ ಮನೇಲಿ ಇರೋವರೆಗೂ ಪ್ರೀತಿಯಿಂದ ಅನ್ಯೋನ್ಯವಾಗಿರ್ಬೇಕು ಅಂತ ಹೇಳಿದಾರೆ ತಾನೇ. ಅದಕ್ಕೆ ಸುಮ್ನೆ ಆ ರೀತಿ ಇವಾಗ ನಾನು ಏನ್ ಮಾಡ್ಬೇಕು? ಒಂದ್ ಹಗ್ ಮಾಡು. ಹೋಗ್ರಿ, ನಿಮಗ್ ಸ್ವಲ್ಪನೂ ಸೀರಿಯಸ್ನೆಸ್ ಅನ್ನೋದೇ ಇಲ್ಲ. ಯಾವಾಗ್ಲೂ ಇದೆ ಆಯ್ತು. ನನ್ನ ಈ ಮನೆಯಿಂದ ಕಳಿಸ್ತಾರೆ ಅನ್ನೋ ಟೆನ್ಷನ್ ನಿನ್ಗಿದ್ಯಲ್ಲ, ಅಷ್ಟೇ ಸಾಕು ನೀ ಮನೇಲಿ ಉಳ್ಕೊಳ್ಳೋದಕ್ಕೆ.